ಇವತ್ತು ಹಾಸನದ ಅಧಿದೇವತೆ ಹಾಸನಾಂಬೆಯ ದೇವಸ್ಥಾನದ ಬಾಗಿಲನ್ನ ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸೋದ್ರ ಮೂಲಕ ಬಂದ್ ಮಾಡಲಾಗುತ್ತೆ. ಇಲ್ಲಿ ತನಕ 23 ಲಕ್ಷಕ್ಕೂ ಹೆಚ್ಚು ಜನ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ. ಇತಿಹಾಸದಲ್ಲೇ ಇದೇ ಮೊದಲು ಈ ಸಂಖ್ಯೆಯಲ್ಲಿ ಜನ ಬಂದು ದರ್ಶನವನ್ನ ಬಯಸಿದ್ದು. ಹಾಸನಾಂಬೆ ದೇವಿಯ ಸಾರ್ವಜನಿಕ ದರ್ಶನ ಕೂಡ ಅಲ್ಲಿಗೆ ಅಂತ್ಯ ಆದಂಗೆ. ಮಧ್ಯಾಹ್ನ 12 ಗಂಟೆಗೆ ಶಾಸ್ತ್ರೋಕ್ತವಾಗಿ ಕೆಲ ವಿಧಿವಿಧಾನಗಳನ್ನು ನೆರವೇರಿಸಿ ಗರ್ಭಗುಡಿಯ ಬಾಗಿಲನ್ನು ಬಂದ್ ಮಾಡಲಾಗುತ್ತೆ. ದೀಪ ಹಚ್ಚೋದ್ರ ಮೂಲಕ, ಹೂವು ಮತ್ತು ನೈವೇದ್ಯವನ್ನು ಇಡೋದ್ರ ಮೂಲಕ ಬಾಗಿಲನ್ನು ಬಂದ್ ಮಾಡಲಾಗುತ್ತೆ. ನೋಡಿ, ಇಲ್ಲಿ ತನಕ ದಾಖಲೆಯ 26 ಲಕ್ಷಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ದೇಗುಲಕ್ಕೆ ಬಂದಂತಹ ಆದಾಯದ ಪ್ರಮಾಣ ಕೂಡ ನಿಮಗೆ ಹೇಳ್ಬಿಡ್ತೀವಿ. ಟೋಟಲ್ ಆಗಿ ಒಂದು 23 ಕೋಟಿಯಷ್ಟು ಆದಾಯ ದೇಗುಲಕ್ಕೆ ಹರಿದು ಬಂದಿದೆ. ಅಂದರೆ ವಿಶೇಷ ಸೇವೆ ಇರ್ಬೋದು, ದರ್ಶನದ ಸಾಲುಗಳಿಂದ ಇರ್ಬೋದು, ಆಮೇಲೆ ಆ ಪ್ರಸಾದವನ್ನು ಸ್ವೀಕರಿಸಿದ್ರಿಂದ ಹಿಡಿದು ಇರ್ಬೋದು. ಸೊ 23 ಕೋಟಿಯಷ್ಟು ಆದಾಯ ಹರಿದು ಬಂದಿದೆ. ರಾತ್ರಿ ಮಳೆಯಿಂದಾಗಿ ಇವತ್ತು ಬೆಳಗ್ಗೆ ಸಿದ್ದೇಶ್ವರ ಸ್ವಾಮಿಯ ರಥೋತ್ಸವ ನೆರವೇರಿತು ಅನ್ನೋದು ಗೊತ್ತಾಗ್ತಾ ಇದೆ. ಹಲವು ಜನರ ನಂಬಿಕೆ ಏನಾಗಿತ್ತು ಅಂತಂದರೆ, ಈ ಬಾರಿ ಒಮ್ಮೆ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ. ಬಟ್ ಜಿಲ್ಲಾಡಳಿತ ಮಾಡಿಕೊಂಡಂತಹ ಅಚ್ಚುಕಟ್ಟಾದ ವ್ಯವಸ್ಥೆಯ ಕಾರಣಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಜನ ಯಾವುದೇ ತೊಂದರೆ ಇಲ್ಲದೆ ದಿನವೊಂದಕ್ಕೆ ಬಂದು ದರ್ಶನವನ್ನು ಪಡೆದರು. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕರುಣಿಸುವಂತಹ ಹಾಸನದ ಅಧಿದೇವತೆ ಶಕ್ತಿ ದೇವತೆ ಜಾತ್ರಾ ಮಹೋತ್ಸವಕ್ಕೆ ಇಂದು ಕಡೆಯ ದಿನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದೇಶ್ವರ ಸ್ವಾಮಿಯ ಕೆಂಡೋತ್ಸವ ನಡೆಯಲಿದೆ. ರಾತ್ರಿ ಇಡೀ ಮಳೆ ಸುರಿದಿದ್ದರಿಂದ ರಥೋತ್ಸವ ಮಧ್ಯರಾತ್ರಿ 2 ಗಂಟೆಗೆ ಆರಂಭವಾಗಿ ಇನ್ನೂ ದೇವಾಲಯದ ಬಳಿ ಬಂದಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಈಗಾಗಲೇ 106 ಭಕ್ತರು ಕಡೆಯ ಗಳಿಗೆಯಲ್ಲಿ ಹಾಸನಾಂಬ ದೇವಿಯ ದರ್ಶನವನ್ನು ಪಡೆದು ಕೆಂಡೋತ್ಸವಕ್ಕಾಗಿ ಕಾಯ್ತಾ ನಿಲ್ತಿದ್ದಾರೆ. ಈಗಾಗಲೇ ಕೆಂಡವನ್ನು ಕೂಡ ಸಿದ್ಧತೆ ಮಾಡಲಾಗ್ತಿದೆ. ಇದಾದ ಬಳಿಕ ಸಿದ್ದೇಶ್ವರ ಸ್ವಾಮಿ ದೇವರು ಬಂದು ಹಾಸನಾಂಬ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ದೇವರ ದರ್ಶನ ಪಡೆದ ನಂತರ ಕೆಂಡೋತ್ಸವ ಆಗುತ್ತೆ. ಈ ಕೆಂಡವನ್ನು ಆಯಲು ಸಾವಿರಾರು ಭಕ್ತರು ಇಲ್ಲಿ ನೆರೆದಿರ್ತಾರೆ. ಈ ಏನು ಕಡೆಗಳಿಗೆಯಲ್ಲೂ ಸಹ ದೇವಿ ದರ್ಶನಕ್ಕೆ ಜಿಲ್ಲಾಡಳಿತ ಅವಕಾಶವನ್ನು ಕಲ್ಪಿಸಿಕೊಂಡಿರ್ತಕ್ಕಂಥದ್ದು. ಎಲ್ಲ ಸರತಿ ಸಾಲುಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಆದರೆ ಮುಖ್ಯ ದ್ವಾರದಲ್ಲೇ ತೆರಳಿ ಕಡೆಗಳಿಗೆಯಲ್ಲಿ ಹಾಸನಾಂಬ ದೇವಿಯ ದರ್ಶನವನ್ನು ಪಡಿಬಹುದಾಗಿದೆ. ಅಲ್ಲಿವರೆಗೂ ಏನು ಜಾತ್ರಾ ಮಹೋತ್ಸವ ನಡೆದಿದೆ, ಎಲ್ಲ ಭಕ್ತರು ಸಹ ಆಗಮಿಸಿ ದೇವಿ ದರ್ಶನವನ್ನು ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಮಧ್ಯಾಹ್ನ 12 ಗಂಟೆಗೆ ವಿಶ್ವರೂಪ ದರ್ಶನ ನಂತರ ಶಾಸ್ತ್ರೋಕ್ತವಾಗಿ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗ್ತದೆ. ಜಿಲ್ಲಾ ಉಸ್ತುವಾರಿ ಸಚಿವರಂತ ಕೃಷ್ಣ ಬೈರೇಗೌಡ, DC KS ಲತಾಕುಮಾರಿ, SP ಮೊಹಮ್ಮದ್ ಸುಜಾತ ಸೇರಿದಂತೆ ಪ್ರಧಾನ ಅರ್ಚಕರಾದಂತಹ ನಾಗರಾಜ್ ಅವರು ಗರ್ಭಗುಡಿಯ ಬಾಗಿಲನ್ನು ಮುಚ್ಚುತ್ತಾರೆ. ಅದಕ್ಕೂ ಮುನ್ನ ದೀಪವನ್ನು ಹಚ್ಚಿ ಹೂವು ನೈವೇದ್ಯವನ್ನು ಇಟ್ಟು ಏನು ದೇವರ ಗರ್ಭಗುಡಿಯ ಬಾಗಿಲನ್ನು ಬಂದ್ ಮಾಡಲಾಗ್ತದೆ. ಏನು ಆಗ ಅಕ್ಟೋಬರ್ 9ರಿಂದ ಇಂದಿನವರೆಗೂ ನಡೆದಂತಹ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 27 ಲಕ್ಷಕ್ಕೂ ಅಧಿಕ ಭಕ್ತರು ದೇವಿ ದರ್ಶನವನ್ನು ಪಡೆದಿದ್ರೆ ಸುಮಾರು 23 ಕೋಟಿಗೂ ಅಧಿಕ ಆದಾಯ, 1000 ರು 300 ರ ವಿಶೇಷ ಟಿಕೆಟ್ ಇರ್ಬೋದು, ಲಾಡು ಪ್ರಸಾದ ಮಾರಾಟದಿಂದ ಬಂದಿರತಕ್ಕಂಥದ್ದು. ಇನ್ನೇನು ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಆವರಣಕ್ಕೆ ಆಗಮಿಸ್ತಾ ಇದೆ. ದೇವಾಲಯಕ್ಕೆ ಆಗಮಿಸಿ ಹಾಸನಾಂಬ ದೇವಿಯ ದರ್ಶನವನ್ನು ಪಡೆಯುತ್ತೆ. ಆ ನಂತರ ಸಾರ್ವಜನಿಕರ ದರ್ಶನ ಅಂತ್ಯವಾಗುತ್ತೆ. ಅದಾದ ಬಳಿಕ ಕೆಂಡೋತ್ಸವ ಆರಂಭವಾಗುತ್ತೆ. ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಸಹ ಮಾಡಲಾಗಿದೆ. ಆ ದೇವಾಲಯದ ಆವರಣದಲ್ಲಿ ಸಾಕಷ್ಟು ಮಂದಿ ಜನರು ನಿಂತಿದ್ದಾರೆ. ಇನ್ನೊಂದೆಡೆ ಕೆಂಡೋತ್ಸವ ನಡೆಯುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಈಗಾಗಲೇ ಎಲ್ಲ ರೀತಿಯ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಈಗಾಗಲೇ ಅಧಿಕಾರಿಗಳು ಸಹ ಸ್ಥಳದಲ್ಲೇ ಮಕ ಮೂಡಿದ್ದು ದೇವಾಲಯದ ಮುಂದೆ ಏನು ಕೆಂಡವನ್ನು ಹಾಕಿದರೆ ಅವರೆಲ್ಲರೂ ಸಹ ಬೇರೆ ಕಡೆಗೆ ಕಳಿಸಲಾಗ್ತಾ ಇದೆ. ಯಾಕೆಂದರೆ ಯಾವುದಾದ್ರೂ ಕೆಂಡೋತ್ಸವ ಬಂದ ಸಂದರ್ಭದಲ್ಲಿ ಯಾವುದಾದ್ರೂ ಸಣ್ಣ ಅಹಿತಕರ ಘಟನೆ ನಡೆಯಬಹುದು ನಾವು ಮುಂಜಾಗ್ರತವಾಗಿ ಕ್ರಮ ಕೊಂಡಿದ್ದೀವಿ. ಈಗಾಗಲೇ ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ಬರ್ತಾ ಇದೆ. ರಥದ ಜೊತೆ ಸಾವಿರಾರು ಭಕ್ತರು ಇದ್ದಾರೆ. ಆ ಭಕ್ತರೆಲ್ಲರೂ ಒಟ್ಟಿಗೆ ಬಂದಂಥ ಸಂದರ್ಭದಲ್ಲಿ ಏನು ನುಗ್ಗಲು ಉಂಟಾಗುತ್ತೆ. ಆದ್ದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಪೊಲೀಸರು ಅಲ್ಲಿ ನೆರೆದಕ್ಕಂಥ ಭಕ್ತರನ್ನ ಎಲ್ಲೆಡೆಗೆ ಕಳಿಸ್ತಾ ಇದ್ದಾರೆ. ಇನ್ನೇನು ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ಈಗ ದೇವಾಲಯದ ಆವರಣವನ್ನು ತಲುಪಿದೆ. ಸಿದ್ದೇಶ್ವರ ಸ್ವಾಮಿ ನೇರವಾಗಿ ಹಾಸನಾಂಬ ದೇವಿಯ ದರ್ಶನವನ್ನು ಪಡೆಯುತ್ತೆ. ದೇವಿ ದರ್ಶನ ಪಡೆದ ಬಳಿಕ ಸಾರ್ವಜನಿಕರ ದರ್ಶನ ಅಂತ್ಯವಾಗುತ್ತೆ. ಆ ಬಳಿಕ ಕೆಂಡೋತ್ಸವ ನಡೀತದೆ. ಸ್ಥಳೀಯ ಶಾಸಕರಾದಂಥ HP ಸ್ವರೂಪ್ ಪ್ರಕಾಶ್ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಎಲ್ಲರೂ ಸಹ ಬಂದು ಇವರ ಸಮ್ಮುಖದಲ್ಲೇ ಈಗ ಕೆಂಡೋತ್ಸವ ಆರಂಭವಾಗ್ತದೆ. ಸಿದ್ದೇಶ್ವರ ಸ್ವಾಮಿ ಅಲಂಕೃತ ಏನು ರಥ ಏನಿದೆ ಇದರಲ್ಲಿ ಕೂರಿಸಿ ಈಗ ದೇವಾಲಯದ ಆವರಣಕ್ಕೆ ತರಲಾಗಿದೆ. ಮಂಗಳ ವಾದ್ಯಗಳ ಜೊತೆ ದೇವರಣಕ್ಕೆ ಈಗ ಸಿದ್ದೇಶ್ವರ ಸ್ವಾಮಿ ಆಗಮಿಸಿದೆ. ರಾತ್ರಿ ಇಡೀ ಮಳೆ ಸುರಿದಿತ್ತು. ಮಳೆ ಸುರಿದಿದ್ದರಿಂದ ರಥೋತ್ಸವ ತಡವಾಗಿತ್ತು. ಹಾಗಾಗಿ ಇನ್ನೇನು ಗರ್ಭಗುಡಿ ಮುಚ್ಚಲು ಕ್ಷಣಗಣನೆ ಆರಂಭವಾಗಿದೆ. ಕಡೆಗಳಿಗೆಲ್ಲೂ ಸಹ ಭಕ್ತರು ದೇವಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ಆದರೆ ಅವ್ರಿಗೆ ಯಾವುದೇ ರೀತಿಯ ಅಡಚಣೆಯನ್ನು ಜಿಲ್ಲಾಡಳಿತ ಮಾಡಿಲ್ಲ. ಎಲ್ಲವೂ ಸಹ ಸುಸೂತ್ರವಾಗಿ ಇಲ್ಲಿವರೆಗೂ ನಡೆದಿದೆ. ಕಡೆಗಳಲ್ಲಿ ಯಾವುದೇ ಗೊಂದಲ ಆಗದಂತೆ ಮುಖ್ಯ ದ್ವಾರದಲ್ಲಿ ಈಗ ದೇವಿಯ ದರ್ಶನ
ದರ್ಶನವನ್ನು ಪಡೀಲಿಕ್ಕೆ ಅವಕಾಶವನ್ನು ಕಲ್ಪಿಸಿದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಂಡೋತ್ಸವ ಆಗುತ್ತೆ. ಕೆಂಡೋತ್ಸವ ಆದ ನಂತರ ದೇವಾಲಯದ ಅಂಗಳಕ್ಕೆ ಯಾರೂ ಪ್ರವೇಶ ಇರೋದಿಲ್ಲ. ಮಧ್ಯಾಹ್ನ ವಿಶ್ವರೂಪ ದರ್ಶನದ ನಂತರ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತೆ. ಆ ಮುಚ್ಚುವ ಸಂದರ್ಭದಲ್ಲಿ ಜಿಲ್ಲಾಡಳಿತಾಧಿಕಾರಿಗಳು ಸಚಿವರು ಸಹ ಇರ್ತಾರೆ. ಏನು ಗರ್ಭಗುಡಿ ಬಾಗಿಲು ಮುಚ್ಚುತ್ತಾರೆ, 1 ವರ್ಷಗಳ ತಾಯಿ ಹಾಸನಾಂಬೆ ತೆರೆಮರೆಗೆ ಸೆರೆಯಲ್ಲಿಡಿದ್ದಾಳೆ. ಅಕ್ಟೋಬರ್ 9ರಿಂದ ಅಕ್ಟೋಬರ್ 23ರವರೆಗೆ ನಡೆದಂಥ ಜಾತ್ರಾ ಮಹೋತ್ಸವ ಸುಸೂತ್ರವಾಗಿ ಸುಗಮವಾಗಿ ನಡೆದು ಅತ್ಯಂತ ಯಶಸ್ಸನ್ನು ಕಂಡಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ ಟಿವಿ ಹಾಸನ. ಹಾಸನಾಂಬೆ ದೇವಿಯ ದರ್ಶನವನ್ನು ಪಡೆದಂತಹ ಲಕ್ಷಾಂತರ ಸಂಖ್ಯೆಯ ಜನ ಒಂದು ಕಡೆ, ಇನ್ನು ಇವತ್ತು ಕೊನೆಯ ದಿನ ಅಂದರೆ ಸಾರ್ವಜನಿಕ ದರ್ಶನಕ್ಕಲ್ಲ, ಅಲ್ಲಿ ಕೆಲ ಧಾರ್ಮಿಕ ವಿಧಿವಿಧಾನವನ್ನು ಮುಗಿಸೋದಕ್ಕೆ ಕೆಂಡೋತ್ಸವಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಕೊಡ್ತಾ ಇದ್ರು. ನೀವು ಕೂಡ ವಿಜುವಲ್ಸಲ್ಲಿ ನೋಡ್ತಾ ಇದ್ದೀರಾ. ಇವತ್ತು ಯಾವುದೇ ರೀತಿಯಾಗಿ ದರ್ಶನದ ವ್ಯವಸ್ಥೆ ಇರಲ್ಲ. ಇವತ್ತು ಮಧ್ಯಾಹ್ನದ ಬಳಿಕ ವಿಶ್ವರೂಪ ದರ್ಶನದ ಬಳಿಕ ದೇವಸ್ಥಾನದ ಬಾಗಿಲು 1 ವರ್ಷಗಳ ಕಾಲ ಬಂದಾಗತ್ತೆ. ಹಾಸನಾಂಬೆ ದೇವಿ ಯಾವ ಕಾರಣಕ್ಕೆ ಎಲ್ಲರೂ ಕೂಡ ಭಯಭಕ್ತಿಯಿಂದ ನೋಡ್ತಾರೆ ಅಂದರೆ, ಭಕ್ತಿ ಇದ್ದರೆ ಬಯಕೆ ತೀರುತ್ತೆ, ಶ್ರದ್ಧೆ ಇದ್ದರೆ ಶಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಈ ದೇವಸ್ಥಾನದ ಮೂಲಕ ಇದೆ.